ಹಾಯ್, ನಿಮ್ಮಲ್ಲಿ ಯಾರಿಗೆ KCET ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂದ್ರೆ ರಿಸಲ್ಟ್ ಚೆಕ್ ಮಾಡಿದಾಗ ಕ್ವಾಲಿಫೈಯಿಂಗ್ ಎಕ್ಸಾಮ್ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಅಂತ ವಿದ್ಯಾರ್ಥಿಗಳು ಮೊದಲಿಗೆ ಟೆನ್ಷನ್ ಮಾಡ್ಕೋಬೇಡಿ, ಒಂದು ಸ್ಟೆಪ್ ಇರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಅಂದ್ರೆ ರ್ಯಾಂಕ್ ಅನೌನ್ಸ್ ಆಗುತ್ತೆ ಮುಂದೆ. ಹಿಂದಿನ ವರ್ಷಗಳಲ್ಲೂ ಕೂಡ ಈ ರೀತಿ ತುಂಬಾ ವಿದ್ಯಾರ್ಥಿಗಳಿಗೆ ಆಗಿತ್ತು. ಅದರ ನಂತರ ಅವರು ಸರಿ ಮಾಡ್ಕೊಂಡು ಕೌನ್ಸಿಲಿಂಗ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆಕ್ಚುಲಿ ಯಾಕೆ ಈ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಕೇದವ್ರಿಗೆ ತಿಳಿಸಿರಲ್ಲ, ಇದರಿಂದ ರ್ಯಾಂಕ್ ಅನೌನ್ಸ್ ಆಗಿರಲ್ಲ. ಸೊ ನೀವು PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಕೇದವ್ರಿಗೆ ತಿಳಿಸಿದ್ರೆ ಅವರು ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಪ್ರತಿ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಆದಾಗ ಅಂತಹ ವಿದ್ಯಾರ್ಥಿಗಳು ರ್ಯಾಂಕ್ ಅನೌನ್ಸ್ ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ PUC ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಒಂದು ಲಿಂಕ್ ಕೊಡ್ತಿದ್ರು. ಅದ್ರ ಮೂಲಕ ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ, ಅದರ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವ್ರು ಅದನ್ನ ವೆರಿಫೈ ಮಾಡಿ ಅದ್ರ ನಂತರ ಸ್ಪಾಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಿದ್ರು. ಸೊ ಈ ವರ್ಷ ಕೂಡ ಈ ರೀತಿ ಪ್ರೊಸೀಜರ್ ಇರಬಹುದು ಅಥವಾ ಹೆಚ್ಚಿನದಾಗಿ ಇರುತ್ತೆ. ಸೊ ಈ ರೀತಿ ಮಾರ್ಕ್ಸ್ ಎಂಟರ್ ಮಾಡೋದಕ್ಕೆ ಲಿಂಕ್ ಅನ್ನ ಇವತ್ತು ರಾತ್ರಿ ಅಥವಾ ನಾಳೆ ಮಾರ್ನಿಂಗ್ ಅವರು ಕೊಡಬಹುದು. ಸೊ ಸ್ವಲ್ಪ ವೇಟ್ ಮಾಡಿ. ಆ ರೀತಿ ಲಿಂಕ್ ಕೊಟ್ರೆ ವೆಬ್ಸೈಟ್ ಚೆಕ್ ಮಾಡ್ತಾರೆ, ಲಿಂಕ್ ಕೊಟ್ರೆ ನೀವು ಅದ್ರ ಮೂಲಕ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿ ಅದರ ನಂತರ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಕೌನ್ಸಿಲಿಂಗ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಆಗಿ ಆ ಲಿಂಕ್ ಏನಾದ್ರು ನಾಳೆ ಸಂಜೆವರೆಗೂ ಕೂಡ ಅವರು ಕೊಡದೇ ಇದ್ರೆ KA ಆಫೀಸ್ ಬೆಂಗಳೂರು ಮಲ್ಲೇಶ್ವರಂ ಇದೆ, ಅಲ್ಲಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್, ಮಾರ್ಕ್ಸ್ ಕಾರ್ಡ್ ಇವುಗಳನ್ನ ತೆಗೆದುಕೊಂಡು ಹೋಗಿ ವೆರಿಫೈ ಮಾಡಿಸಿ ಅದರ ನಂತರ ಅವರು ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಬಟ್ ವೇಟ್ ಮಾಡಿ, ನಾಳೆ ಸಂಜೆ ಒಳಗಡೆ ಈ ಮಾರ್ಕ್ಸ್ ಎಂಟ್ರಿಗೋಸ್ಕರ ಲಿಂಕ್ ಅನ್ನ ವೆಬ್ಸೈಟ್ ಅಲ್ಲೇ ಕೊಡಬಹುದು. ಕೊಟ್ಟರೆ ಈಸಿ ಆಗ್ಬಿಡುತ್ತೆ. ಆನ್ಲೈನ್ ಮಾರ್ಕ್ಸ್ ಎಂಟ್ರಿ ಮಾಡ್ತಿದ್ರೆ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಟೆನ್ಷನ್ ತಗೋಬೇಡಿ. ಆಲ್ ದಿ ಬೆಸ್ಟ್.